ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅಲೆ ಸರ್ ಕೂತ್ಕೊಳ್ರಿ. ಯಾರಿಗೂ ಕೈಟಾಗ ಸರ್ ಸ್ವಲ್ಪ ಸೈಡಿಗೆ ಬಂದ್ಬಿಡ್ರಿ. ಎಲ್ಲ ಸರ್ ಸ್ವಲ್ಪ ಸೈಡಿಗೆ ಬಂದ್ಬಿಡ್ರಿ. ಹಲೋ ಸ್ನೇಹಿತರಾದಂಥ ಸಚಿವರಾದಂಥ ಸುಧಾಕರ್ ಇದನ್ನು ಹೊಂದಿರೋ ನನಗಂತೂ ತುಂಬ ನೋವನ್ನು ತಂದಿದೆ. ಕಾರಣ ಅಂದರೆ ನಾನು ಸುಧಾಕರ್ ಕೂಡ ಆತ್ಮೀಯ ಸ್ನೇಹಿತರು. ಜೊತೆಗೆ ಕನಿಷ್ಠ ಅವರು ಮಾಡಿಸ್ತೀನಿ. ನಾನು ಎಲ್ಲಿರ್ತಾ ಇದ್ದೆ ಅಥವಾ ಫೋನ್ ಮಾಡಿಬಿಟ್ಟು ಫೋನಲ್ಲಿ ಕಂಟಿನ್ಯೂಸ್ ಟಚ್ ಮಾಡ್ತಾ ಇದ್ದೆ. ನಾವು ಯಾರೂ ಬಿಟ್ಟೋಗ್ತಾರಂತ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನೋಡಿ, ದೇವ್ರದ್ದು ಬಿಗಿ ಆಟ ಅಂತೀವಿ. ಯಾರು ಈ ಥರ ಹೋಗಿದ್ದು ಮಂಡಿ ಅಂತ ಹಾಸ್ಪಿಟಲ್ ಅದು ಆಪ್ರೇಷನ್ ಆದಷ್ಟು ವಾಸಿಯಾಗಿದೆ. ವಾಸಿ ಆದ್ಮೇಲೆ ಎಲ್ಲರ ಜೊತೆ ತಮಾಷೆಗೆ ಮಾತಾಡ್ಕೊಂಡು ಆರಾಮಾಗಿ ನಗ್ನಗ್ತಾ ಇತ್ತು. ಆಮೇಲೆ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿ ಪಾಪ ಇವತ್ತು ಒಂದು ತಿಂಗಳು ಒಂದು 5-6 ದಿನ ಹಾಸ್ಪಿಟಲ್ ಇದ್ದು ಇವತ್ತು ನಿಧನ ಹೊಂದಿದ್ದಾರೆ. ಯಾರೂ ನಿರೀಕ್ಷೆ ಇಷ್ಟು ಬೇಗ ಹೋಗ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿಲ್ಲ. ಒಬ್ಬರಿಗಿಂತ ಅವರು ಹೋಗಲೇಬೇಕಿದೆ. ದೇವ್ರ ವಿಧಿ ಅಲ್ಲ, ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ಸಾಮಾನ್ಯ ಬರೋದು ಗೊತ್ತಿದ್ರೆ ಯಾರೂ ಅದನ್ನು ತಪ್ಪಿಸೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ವಿಧಿ ಆಟ, ದೇವರು ಇಚ್ಛೆ ಅಂತ ಹೇಳೋದು ಅದನ್ನೊಂದು ಪ್ರಾರ್ಥನೆ ಸೇರಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ. ಇದು ಸ್ಟಾಪ್ ಮಾಡಕ್ಕೆ ಅನೌನ್ಸ್ ಮಾಡೋ ಸ್ಟಾಪ್ ಮಾಡಕ್ಕೆ. Namaskara. We are all here today to pay our condolences to the family of our friend, our colleague, our cabinet minister, a dedicated congressman, ever smiling personality, Mr. Sudhakar. Sudhakar ji was an asset not only to the Congress party, not only to the district or his assembly constituency, but to the entire state. His mild mannerisms,
his ever smiling nature, his connect to the grassroots, his dedication to the ideology of the Congress party, and his commitment to the cause of the poor, downtrodden, and the common people endeared Sudhakarji to all and sundry to the common people. No wonder they elected him again and again. Sudhakarji proved that community, caste, and religion is unimportant. If you serve the people properly, he was an embodiment thereof. He broke across the barriers of caste or religion to get elected. We pay our homage to the departed soul and pray to the Almighty to give solace to the entire family and all the supporters of Shri Sudhakar. He will always live in our hearts. He will always live in our memories. And we shall all pray for him as also to give strength to the family. Thank you. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಹೆಣ್ಣು ಮಕ್ಕಳುಗಳು ಬ್ರೆಸ್ಟ್ ಕ್ಯಾನ್ಸರು ಮತ್ತು ಯುಟ್ರೈನ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರ್ಗೆ ಬಂದಿರೋಂಥ ಹೊಸ ಆಧುನಿಕ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳನ್ನ ತಾವು ಬಳಸ್ಕೋಬೇಕು ಅನ್ನೋದು ಒಂದು ಕಡೆ ಆದರೆ, ಇವತ್ತು HPV ವ್ಯಾಕ್ಸಿನ್ ಅಂತ ಬಂದಿದೆ. ಅದು ಸರ್ವೈಕಲ್ ಕ್ಯಾನ್ಸರ್ಗೆ ಉಪಯೋಗಿಸೋಂಥದ್ದು. ಇವತ್ತು ಆ ಕ್ಯಾನ್ಸರಿನ ಲಸಿಕೆನ ಉಪಯೋಗಿಸಿದ್ರೆ ಯಾವುದೇ ಕಾರಣಕ್ಕೂ ಬರ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು, 14 ವರ್ಷದ ಹೆಣ್ಣು ಮಕ್ಕಳುಗಳು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಮಕ್ಕಳುಗಳಿದ್ರೆ ಈ ಒಂದು ಕ್ಯಾನ್ಸರಿನ ಲಸಿಕೆ ಸುಮಾರು 25,000 ರೂಪಾಯಿ ಆಗಿದೆ, ಉಚಿತವಾಗಿ ಕೊಡ್ತಾ ಇದ್ದೀನಿ. ನೀವೆಲ್ಲ ಬಳಸ್ಕೋಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದ್ಕೊಂಡು ಕೇಳ್ಕೊತಾ ಇದ್ದೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.